ಒಂಥರ ತುಂಬ ಚಂದ. ಇಲ್ಲಿ ನೋಡಿ ರಾಮಕೃಷ್ಣ ಸರ್ ರೇಣು ರೇಣು ಅಂತ ಹೇಳಿ ಆ ಕಂಬನ ತಬ್ಕೊಂಡಿರ್ತಾರೆ. ಆಗ ಶ್ರೀಧರ್ ಸರ್ ರೇಣು ರೇಣು ಅಂತ ಕಂಬ ತಬ್ಕೊಂಡಿದೆಯಲ್ಲೋ ಥೂ ನಿನ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಾನ್ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ನೀನೇ ಹೇಳ್ತಾ ಇದ್ದೆ, ಈಗ ಬಂದಿದ್ದೀನಿ. ಈ ಸಂತೋಷಕ್ಕೋಸ್ಕರ ನೀ ನನಗೇನು ಕೊಡಲ್ವಾ? ನಾನ್ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ನೀನೇ ಹೇಳ್ತಾ ಇದ್ದೆ, ಈಗ ಬಂದಿದ್ದೀನಿ. ಈ ಸಂತೋಷಕ್ಕೋಸ್ಕರ ನೀ ನನಗೇನು ಕೊಡಲ್ವಾ? ನಮಸ್ಕಾರ ವೀಕ್ಷಕರೇ, ಪಾರ್ಟ್ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಲ್ಲೊಂದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ರೇಣು ರೇಣು ನಾನು ಫಸ್ಟ್ ಕ್ಲಾಸಲ್ಲಿ ಬರಬೇಕು ಅಂತ ಯಾವಾಗಲೂ ನೀನು ಹೇಳ್ತಿದ್ದೆ, ಈಗ ಬಂದಿದ್ದೀನಿ, ಇದೇ ಖುಷಿಗೆ ನನಗೇನು ಕೊಡಲ್ವಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ನಿಂತ್ಕೊಂಡು. ವೀಕ್ಷಕರೇ, ಈ ದೇವ್ರ ಮನೆಯನ್ನು ನಿಮಗೆ ಆ ಒಂದು ದೃಶ್ಯದಲ್ಲಿ ಕಾಣುತ್ತೆ. ಕಿಟಕಿ ಮುಂದೆ ಕಿಟಕಿ ಇದೆ. ಇದು ದೇವರ ಒಂದು ಮನೆ ನೋಡಿ, ಎಷ್ಟೆಲ್ಲ ಚೆನ್ನಾಗಿದೆ. ಹಳ್ಳಿಯ ಒಂದು ವಾತಾವರಣನೇ ತುಂಬ ಅದ್ಭುತ ವೀಕ್ಷಕರೇ. ಈ ಒಂದು ಬಾಗಿಲು ಕೂಡ ನಿಮಗೆ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಈ ಬಾಗಿಲು ಮತ್ತು ಕಿಟಕಿ ಇದೆಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ. ಇಲ್ಲಿಂದ ನಿಮಗೆ ಎದುರುಗಡೆ ಕಿಟಕಿ ಇದೆ, ಅಲ್ಲಿ ನಿಮಗೆ ರಾಮಕೃಷ್ಣ ಸರ್ ಮೇಲ್ಗಡೆ ಹತ್ತುತ್ತಾ ಇರೋದು, ಮತ್ತು ರೇಣು ಅಂದರೆ ನಮ್ಮ ಪದ್ಮಾ ವಸಂತಿ ಮೇಡಮು ಅಡುಗೆ ಮನೆ ಒಳಗಡೆ ಹೋಗಿದ್ದು, ಬಾಳೆಹಣ್ಣು ಕಾಣಿಸ್ತಿತ್ತಲ್ಲ ಆ ಕಡೆ ಹೋಗಿದ್ದು. ಇದೆಲ್ಲ ನಿಮಗೆ ಈ ಅಟ್ಟದ ಮೇಲುಗಡೆ ಇರ್ತಕ್ಕಂಥದ್ದು ಪ್ರತಿಯೊಂದು ಅದರಲ್ಲಿ ನಿಮಗೆ ಅವರು ನೋಡಿ ರಾಮಕೃಷ್ಣ ಸರು ಮೇಲುಗಡೆ ಅದನ್ನು ಇಟ್ಕೊಂಡು ಜಂಪ್ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾಣಿಸ್ತಿದೆಯಲ್ಲ, ಇದೇ ಒಂದು ಕಂಬ ವೀಕ್ಷಕರೇ. ಇದೇ ಆ ಒಂದು ಕಂಬ ನೋಡಿ. ಅವರು ಮತ್ತೆ ಬರ್ತಾರೆ, ದೇವ್ರ ಮನೆ ಎಲ್ಲ ಕಾಣಿಸುತ್ತೆ. ಈ ಬಾಗಿಲಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಇವಾಗೆಲ್ಲ ಲಾಕರ್ ಸಿಸ್ಟಮು ಮತ್ತು ರಿಮೋಟ್ ಸಿಸ್ಟಮು ಏನೇನೋ ಇದೆ. ಆ 800 ವರ್ಷದ ಹಿಂದೆ ಮಾಡಿದ್ದಂಥ ಬಾಗಿಲು ನೋಡಿ, ಒಂದು ತುಕ್ಕಿಡ್ದಿಲ್ಲ, ಏನಂದ್ರೆ ಏನು ಹಾಳಾಗಿಲ್ಲ, ಎಷ್ಟು ಗಟ್ಟಿ ಮುಟ್ಟಾಗಿದೆ ನೋಡಿ ವೀಕ್ಷಕರೇ. ಆ ಒಂದು ಲಾಕ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಕಬ್ಬಿಣ. ಹೆಂಗೆಲ್ಲ ಅವರು ಅವಾಗ ಫಿಟ್ ಮಾಡಿರ್ಬೋದು ನೋಡಿ, ಇನ್ನೂ ಕೂಡ ಅಷ್ಟು ಚೆನ್ನಾಗಿದೆ. ಒಂದು ಬಾಗಿಲು ಕಚ್ಕೊಂಡಿಲ್ಲ, ಏನಿಲ್ಲ. ಇದನ್ನೆಲ್ಲ ನೋಡೋಕ್ಕೆ ಏನೋ ಒಂಥರ ಆಶ್ಚರ್ಯ ಆಗುತ್ತೆ. ಈಗಿನ ಯಾವ ಬಾಗಿಲು ಕೂಡ ಇಷ್ಟು ಗಟ್ಟಿ ಬರಲ್ಲ, ಎಷ್ಟು ಮಂದ ಇದೆ ನೋಡಿ, ಅಷ್ಟು ಮಂದ ಇದೆ. ಈಗ ಬನ್ನಿ ಮೂರನೇ ಒಂದು ಫ್ರೇಮ್, ಇದು ಸಖತ್ತಾಗಿ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ನಮ್ಮ ಪದ್ಮಾ ವಸಂತಿ ಮೇಡಮ್ ನಾಚಿಕೊಂಡು ರೇಣು ರೇಣು ಅಂತ ಈ ಒಂದು ಏಣಿ ಮೇಲ್ಗಡೆ ಎತ್ತರಲ್ಲ ನೋಡಿ, ಇದು ಸಖತ್ತಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ಈ ಕ್ಷಣ ಒಂದು ಲೈಕ್ ಮಾಡಿ, ಕೊನೆಯಲ್ಲಿ ಬೇಕಾದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಾರಂತೆ ನೋಡಿ. ಇಲ್ಲಿ ನಮ್ಮ ರೇಣು ಮೇಡಮ್ ಅಂದರೆ ಪದ್ಮಾ ವಸಂತಿ ಮೇಡಮ್ ಇದೇ ಒಂದು ಸ್ಟೆಪ್ ಮೇಲೆ ಮಲಿಕೋತಾರೆ. ಇಲ್ಲಿ ರೊಮ್ಯಾನ್ಸ್ ನಡೀತಾ ಇರುತ್ತೆ. ಹಿಂಗೆ ಹೆಜ್ಜೆನೂ ಹಾಕ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ. ನೋಡಿ, ಇದೇ ಹಲಗೆಗಳ ಮೇಲೆ ಒಂದೊಂದೇ ಹೆಜ್ಜೆಗಳನ್ನ ನಮ್ಮ ರಾಮಕೃಷ್ಣ ಸರ್ ಮತ್ತು ಪದ್ಮಾ ವಸಂತಿ ಮೇಡಮ್ ಹಾಕ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಏಣಿ ಮೇಲೆ ವೀಕ್ಷಕರೇ. ನಮ್ಮ ಪುಟ್ಟಣ್ಣ ಕಣಗಾಲ್ ಸರು ಅವರು ಎಷ್ಟು ಅದ್ಭುತವಾದ ಒಂದು ಚಿತ್ರಗಳನ್ನ ಕೊಡ್ತಾಯಿದ್ರು. ನಮಗೆ ಆ ನೆನಪು ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಅದ್ಭುತವಾಗಿ ಆವಾಗಿನ ಕಾಲದಲ್ಲೇ ಎಷ್ಟೆಲ್ಲ ಚೆನ್ನಾಗಿ ಹೀರೋಯಿನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಆ ಕಥೆಗಳು, ಕಾದಂಬರಿ ಇದನ್ನೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮೂವಿಗಳನ್ನ ತೆಗಿತಾ ಇದ್ರು. ಅವ್ರಿಗೆ ಒಂದು ನಮ್ಮ ಕಡೆಯಿಂದ ತುಂಬೂ ಹೃದಯದ ಧನ್ಯವಾದಗಳು ಸರ್, ಪುಟ್ಟಣ್ಣ ಕಣಗಾಲ್ ಸರ್. ನಿಮ್ಮಂಥ ಒಂದು ನಿರ್ದೇಶಕರುಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಮತ್ತು ನಮ್ಮ ಕನ್ನಡಿಗರಿಗೆ ಇದೇ ರೀತಿ ಚಿತ್ರಗಳನ್ನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಬನ್ನಿ ವೀಕ್ಷಕರೇ, ಇದು ಸೆಕೆಂಡ್ ಫ್ಲೋರು ನೋಡಿ. ಈಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲ ಲಿಫ್ಟು. ಈಗ ಇದು ಯಾವ ರೀತಿ ಇದೆ, ಆ ಒಂದು ಗಾಳಿ ಬೆಳಕು ಎಲ್ಲ ಎಕ್ಸಲೆಂಟ್ ವೀಕ್ಷಕರೇ. ಇನ್ನು ಹೋಗ್ತಾ ಮುಂದೆ ಹಳ್ಳಿ ಕಡೆನೇ ಜಾಸ್ತಿ ನಾವು ಡಿಪೆಂಡ್ ಆಗ್ತೀವೋ ಏನೋ ಗೊತ್ತಿಲ್ಲ, ಸಿಟಿನ ಬಿಟ್ಟು. ಯಾಕಂದರೆ ಎಷ್ಟೇ ಕೋಟಿ ಇದ್ರೂ ನೆಮ್ಮದಿನ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಆ ನೆಮ್ಮದಿಗೋಸ್ಕರ ಇವತ್ತು ಎಷ್ಟೋ ಜನ ಸಿಟಿನ ಬಿಟ್ಟು ಹಳ್ಳಿ ಕಡೆ ಹೋಗಿ ತೊಟ್ಟಿ ಮನೆಗಳಿಗೆ ತುಂಬ ಆಸೆ ಪಡ್ತಾರೆ.
ಎಷ್ಟೋ ಜನ ತುಂಬ ಈಗ ಮಜಾಕ್ ಹಾಕ್ಸ್ಬೇಕು, ಟೈಲ್ಸ್ ಹಾಕ್ಸ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದಕ್ಕಿಂತ ಆ ರೀತಿ ಇದ್ದವರೆಲ್ಲ ತೊಟ್ಟಿ ಮನೆ ಕಟ್ಟಬೇಕು, ಕಂಬದ್ದು ಮನೆ ಕಟ್ಕೋಬೇಕು, ಮತ್ತು ತಾಮ್ರದ್ದು ಕೊಡದಲ್ಲಿ ನೀರು ತುಂಬ್ಕೋಬೇಕು, ಏನೇನೋ ಇದಿರುತ್ತೆ ಆಸೆಗಳು. ಈಗ ಜಾಸ್ತಿ ಅಲ್ಲಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ವೀಕ್ಷಕರೇ. ಇದೆಲ್ಲ ಮಣ್ಣಿನ ಗೋಡೆ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು, ನಮ್ಮ ಪದ್ಮಾ ವಸಂತಿ ಮೇಡಮ್ಗೆ ಮಾನಸ ಸರೋವರ ಚಿತ್ರಕ್ಕೆ ಬಂದಂಥ ಅವಾರ್ಡ್ನ ಈ ಒಂದು ಚಿತ್ರದಲ್ಲಿ ಶೂಟಿಂಗ್ ಟೈಮಲ್ಲೇ ಎಲ್ಲ ಟೇಬಲ್ ಹಾಕಿ ಸನ್ಮಾನ ಮಾಡಿದ್ದು ಇವತ್ತಿಗೂ ನಾನು ಮರೆಯೋಕ್ಕಾಗಲ್ಲ ಅಂತ ನಮ್ಮ ಪದ್ಮಾ ವಸಂತಿ ಮೇಡಮ್ ಹೇಳ್ತಾರೆ. ನಾವು ಅವ್ರನ್ನ ನೋಡಿರೋರು, ಅವ್ರ ಜೊತೆ ಇದ್ದವರು, ನಾವು ಒಂದು ಸ್ವಲ್ಪ ಅದೃಷ್ಟ ಮಾಡಿದ್ವಿ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಪ್ರೀತಿ ಅರಸಿ ಇನ್ನು ತುಂಬ ಧಾರಾವಾಹಿಗಳಲ್ಲಿ ಮೇಡಮ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ಅವ್ರದ್ದು ಜೊತೆ ಇದ್ದಂಥ ಕ್ಷಣಗಳನ್ನ ಮರೆಯೋಕ್ಕಾಗಲ್ಲ. ಅವರು ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾವಿರೋದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ನೋಡಿ, ಇದೇ ಒಂದು ಸ್ಟೆಪ್ ಮೇಲೆ ನಮ್ಮ ಪದ್ಮಾ ವಸಂತಿ ಮೇಡಮ್ ಮತ್ತು ರಾಮಕೃಷ್ಣ ಸರ್ ಮೇಲ್ಗಡೆ ಹತ್ಕೊಂಡು ಹೋಗಿದ್ದು. ಆವಾಗಲೇ ಅವ್ರಿಗೆ ಒಂದು ಎಡವಟ್ಟು ಮಾಡ್ಕೊಳ್ಳೋದು ಅವರು. ನೋಡಿ, ಈ ಕಂಬ, ಈ ಒಂದು ಬಾಗಿಲಿದೆಯಲ್ಲ ವೀಕ್ಷಕರೇ, ಇಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಇದಂತೂ ನಿಮಗೆ ಸಖತ್ತಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ರಾಮಕೃಷ್ಣ ಸರ್ ಇದೇ ಬಾಗಿಲ ಹತ್ರ ರೇಣು ಅಂತ ಕೂಗಿದಾಗ ನಮ್ಮ ಪದ್ಮಾ ವಸಂತಿ ಮೇಡಮ್ಮು ಈ ಕಡೆ ಕೂತಿರ್ತಾರೆ ಇಲ್ಲಿ ಒಳಗಡೆ. ಅದನ್ನು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ. ಇದೆಲ್ಲ ಮಣ್ಣಿನ ಗೋಡೆ, ಪ್ರತಿಯೊಂದು ಮಣ್ಣೆ. ಕೆಳಗಡೆ ನೆಲ ಆಗಿರ್ಬೋದು, ಗೋಡೆಗಳಾಗಿರ್ಬೋದು, ಅವೆಲ್ಲ ಏನು ಗೆಜ್ಜಲಿಡೆ ಅಲ್ವಾ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ತುಂಬ ವರ್ಷಗಳ ಕಾಲ ಬಾಳಿಕೆ ಬಂದಿದೆ. ನೋಡಿ, ನಿಮಗೆ ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ರಾಮಕೃಷ್ಣ ಸರ್ ಕರೆದಾಗ ಪದ್ಮಾ ವಸಂತಿ ಮೇಡಮ್ ಇಲ್ಲಿ ಕೂತಿರ್ತಾರೆ. ಮತ್ತು ಅವರು ಇಬ್ಬರು ಗೊತ್ತಿಲ್ಲದೇ ಅವರು ಸೇರಿದಾಗ ನಮ್ಮ ತಾಯಿಯಾಗಿರ್ತಾರೆ ಪದ್ಮಾ ವಸಂತಿ ಮೇಡಮು. ಆ ವಿಷಯನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಕಿಟಕಿ ಆಗಿರ್ಬೋದು, ನೋಡಿ ಇಲ್ಲಿ ಸರಳನ್ನ ಬದಲಾಯಿಸಿದ್ದಾರೆ ವೀಕ್ಷಕರೇ. ಈಗ ಇದಾಕಿರೋದು, ಮೊದಲು ಅಡ್ಡಡ್ಡ ಅದು ಅಚ್ಚೆ ಇತ್ತು. ಈ ಒಂದು ಜಾಗದಲ್ಲಿ ಇಲ್ಲಿ ಕೆಳಗಡೆ ಗಡಿಯಾರ ಇದೆಯಲ್ಲ, ಈ ಒಂದು ಜಾಗದಲ್ಲಿ ಕಿಟಕಿನೂ ಕೂಡ ನಿಮ್ಗೆ ಹಾಗೇ ಫ್ರೇಮ್ ಮ್ಯಾಚ್ ಆಗ್ತಿದೆ. ನೋಡಿ, ಇದೇ ಜಾಗದಲ್ಲಿ ನಮ್ಮ ರಾಮಕೃಷ್ಣ ಸರು, ಪದ್ಮಾ ವಸಂತಿ ಮೇಡಮ್ಮು ಈ ಒಂದು ಸರಳ ಇದೆಯಲ್ಲ, ಆವಾಗ ಮರದ್ದು ಅಚ್ಚೆ ಇತ್ತು, ಅದನ್ನು ಒರಿಕೊಂಡು ನಿಂತಿರ್ತಕ್ಕಂಥ ಒಂದು ಜಾಗ ಇದೇ ಜಾಗ ವೀಕ್ಷಕರೇ. 38 ವರ್ಷದ ಹಿಂದೆ, 2 ವರ್ಷ ಕಮ್ಮಿ 40 ವರ್ಷ ಆಯಿತು. ಅದನ್ನು ಮರುಗಳಿಸೋಕ್ಕೆ ಏನೋ ಒಂಥರ ನನಗೆ ಖುಷಿ ವೀಕ್ಷಕರೇ. ಈ ಚಿತ್ರ ಅಂತಲ್ಲ, ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಮ್ಮ ಕಲಾರಂಗ ಟಿ ವಿಯ ಉದ್ದೇಶನೇ ಅದು. ಕಲೆಯನ್ನು, ಕಲಾವಿದರನ್ನ ಮತ್ತೆ ಮರುಗಳಿಸೋದು ನಮ್ಮ ಕಲಾರಂಗ ಟಿ ವಿಯ ಉದ್ದೇಶ ವೀಕ್ಷಕರೇ. ಅದು ಯಾವುದೇ ಸಿನಿಮಾಗಳಾಗಿರಲಿ, ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಚಿತ್ರಗಳು, ಸಿನಿಮಾಗಳು ಶೂಟಿಂಗ್ ಆಗಿದ್ದರೆ ನಮಗೆ ಕಮೆಂಟ್ ಮಾಡಿ. ನಾವು ಇನ್ನೂ ಹಳೆಯ ಸಿನಿಮಾಗಳನ್ನ ಲೀಸ್ಟ್ ಮಾಡಿದ್ದೀವಿ. ಸೊ ಎಲ್ಲನೂ ಹೋಗಿ ಫ್ರೇಮ್ ಟು ಫ್ರೇಮ್ ಶೂಟಿಂಗ್ ಸ್ಪಾಟ್ಗಳನ್ನ ನಾವು ಮಾಡ್ತೀವಿ ವೀಕ್ಷಕರೇ. ಇದೆಲ್ಲ ಮನೆಯ ಹೊರಭಾಗ, ಮನೆ ಪಕ್ಕದಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥ ಒಂದು ಜಾಗ ವೀಕ್ಷಕರೇ ಇದೆಲ್ಲ. ಇವಾಗೆಲ್ಲ ಪ್ರಾಣಿಗಳೆಲ್ಲ ಬರಬಾರ್ದು ಅಂತ ಈ ಎರ್ತ್ ಅಂತ ಹೇಳ್ತೀವಲ್ಲ, ಅದು ತಂತಿಗಳನ್ನ ಬಿಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆ ಪ್ರಾಣಿಗಳು ಬರಬಾರ್ದು ಅನ್ನೋ ಒಂದು ಕಾರಣಾಂತರದಿಂದ. ಈ ಕಡೆಯಿಂದ ಮನೆಯನ್ನು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅದು ಹೊರಗಡೆನೂ ಸಹ ಬರೀ ಇಟ್ಟಿಗೆನೇ ನಿಮಗೆ ಕಾಣಿಸುತ್ತೆ, ಮಣ್ಣಿನ ಇಟ್ಟಿಗೆ. ಮತ್ತು ಮಂಗಳೂರು ಅಂಚು ಇದೆಲ್ಲ ಕಾಣಿಸುತ್ತೆ, ಕೈ ಅಂಚು ಇದೆ. ಆ ಕಡೆ ಹೊಸ ಮನೆ ಸೇಮ್ ಇದೇ ರೀತಿಯೇ ಕಟ್ಟಿದ್ದಾರೆ. ಈ ಕಡೆ ಮನೆಯಲ್ಲಿ ಶೂಟಿಂಗ್ ಆಗಿರೋ ಮನೆ ಇದು ನೋಡಿ. ಈ ಕಡೆ ಮನೆ ಮಂಗಳೂರು ಅಂಚು, ತುಂಬ ತಂಪಾಗಿರುತ್ತೆ ಮಣ್ಣು. ಅದರಲ್ಲೂ ಮನೆಯಲ್ಲಿ ಇರೋವ್ರಿಗೇ ಆ ಒಂದು ಅನುಭವ ಗೊತ್ತು ನೋಡಿ. ಅದೇ ರೀತಿಯೇ ಈಗಲೂ ಆ ಮನೆ ಕಟ್ಟುತ್ತಾ ಇದ್ದಾರೆ ವೀಕ್ಷಕರೇ. ಇಷ್ಟು 800 ವರ್ಷದ ಹಳೇದು. ಓ, ನೀನು ನೋಡ್ದಂಗೆ ನೋಡಿದ್ರೆ ಈಗ ಎರಡು ತಲೆಮಾರು ಆಗ್ತಲ್ಲ, ಅಪ್ಪನೊಂದು ಎಂದೊಂದು. ಪರವಾಗಿಲ್ಲ. ನೋಡಿ ವೀಕ್ಷಕರೇ, ಇವರೇನೆ
ಈ ಒಂದು ಮನೆಯಲ್ಲಿ ಈಗಲೂ ಸಹ ವಾಸ ಮಾಡ್ತಾ ಇರತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ದಿನಗಳು ಅಷ್ಟೇ ಈ ಮನೆ. ಯಾಕಂದರೆ ಈ ಮನೆಯೂ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಆ ನೆನಪುಗಳು ಮಾತ್ರ ನಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇನ್ನು ನೆಕ್ಸ್ಟ್ ಬಂದಾಗ ಹೊಸ ಗೋಡೆಗಳು, ಹೊಸ ಬಾಗಿಲುಗಳು ಎಲ್ಲ ಕಾಣುತ್ತೆ. ಹಳೆ ಮನೆ ಮಾತ್ರ ಸಿಗಲ್ಲ. ಆ ನೆನಪು ಮಾತ್ರ ಕೊನೆ ತನಕ ಉಳ್ಕೋಬೇಕು. ಅಂದರೆ ನೋಡಿ 38 ವರ್ಷದ ತನಕ ಈಗ ಸಿನಿಮಾ ನೋಡಿ ಇಲ್ಲೇ ಬಂದ್ವಿ. ಈ ವಿಡಿಯೋ ನೋಡಿಕೊಂಡು ಇರಬೇಕಷ್ಟೇ. ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಪದ್ಮ ವಸಂತಿ ಮೇಡಮ್ ಕೂತಂಥ ಒಂದು ಸ್ಥಳ ಬಸ್ ಸ್ಟ್ಯಾಂಡು. ಇದೇ ಒಂದು ಬಸ್ ಸ್ಟ್ಯಾಂಡು ವೀಕ್ಷಕರೇ. ನೋಡಿ, ರೇಣು ಅವರು ಕೂತ್ಕೊಂಡು ಪತ್ರನ ಓದ್ತಾ ಇರ್ತಕ್ಕಂಥದ್ದು ಇದೇ ಒಂದು ಬಸ್ ಸ್ಟ್ಯಾಂಡ್ನ ಒಳಗಡೆ. ಹಾಗೆ ನೋಡಿ ವೀಕ್ಷಕರೇ, ಈ ಮರದ ಹತ್ರ 2 ಕಲ್ಲುಗಳು ಸಖತ್ತಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಯಾಕಂತಂದರೆ ನಮ್ಮ ರೇಣು ಅವರು ತಾಯಿ ಆಗ್ತಾ ಇರ್ತಾರೆ. ಆಗ ಮಧು ಸರ್ ಅವರು ರೇಣು ಏನು ಅವಸರವಾಗಿ ಬರೋಕ್ಕೆ ಹೇಳಿದೆ, ಬಂದು 10 ನಿಮಿಷ ಆಯಿತು, ಮೂಗಿ ಥರ ಸುಮ್ಮನೆ ಓಡಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಧರ್ ಸರ್ ಈ ಕಡೆ ಕಲ್ಲಲ್ಲಿ ಕೂತಿರ್ತಾರೆ. ನಮ್ಮ ರೇಣು ಮೇಡಮ್ ಅಂದರೆ ಪದ್ಮ ವಸಂತಿ ಮೇಡಮ್ ಆ ಕಡೆ ಕಲ್ಲು ಹತ್ರ ಇರ್ತಾರೆ. ಇದೇ ಕಲ್ಲುಗಳ ಮೇಲೆ 38 ವರ್ಷದ ಹಿಂದೆ ಪದ್ಮ ವಸಂತಿ ಮೇಡಮ್, ರಾಮಕೃಷ್ಣ ಸರ್, ಶ್ರೀಧರ್ ಸರ್ ಇದ್ದಂಥ ಒಂದು ಸ್ಥಳ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೊಂದು ಚಿತ್ರದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.